ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿ ವಿರಿಚಿಯನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮ್ಮ ಜೊತೆ ನನ್ನ ವ್ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ. ಒಂದು ಚಿಕ್ಕ ಶಾಪಿಂಗ್ ಇತ್ತು, ಸೊ ಸಿಟಿಗೆ ಹೋಗ್ತಾ ಇದ್ದೀವಿ. ಇದು ಮಂಗಳವಾರ ಮಧ್ಯಾಹ್ನ ನಾವು ಶಾಪಿಂಗಿಗೆ ಅಂತ ಹೋಗಿದ್ವಿ. ಹಾಗೆ ಒಂದು ಸೇಲ್ ಕೂಡ ಇತ್ತು, ಬಟ್ ಅಲ್ಲಿ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಸುಮ್ಮನೆ ಒಂದು ಸಲ ನೋಡಿಕೊಂಡು ನಾವು ಬೇರೆ ಕಡೆ ಪರ್ಚೇಸನ್ನು ಮಾಡಿದ್ವಿ. ಇದು ಮಂಗಳವಾರ ರಾತ್ರಿ 9:30 ಗಂಟೆ. ನೋಡಿ, ಇಷ್ಟು ಟೈಮ್ ಆದರೂ ಕೂಡ ಹಬ್ಬ ಇದ್ದಿದ್ದರಿಂದ, ರಂಜಾನ್ ಮತ್ತು ಯುಗಾದಿ ಇರೋದ್ರಿಂದ ಫುಲ್ಲು ರಶ್ಶು. ರೋಡ್ ತುಂಬ ಜನ ಇದ್ದಾರೆ. ಜೊತೆಗೆ ಎಲ್ಲ ಅಂಗಡಿಗಳು ಕೂಡ ತುಂಬಾ ಬ್ಯುಸಿ. ನೋಡಿ, ಇನ್ನು 9:30 10 ಆದರೂ ಕೂಡ ಯಾವುದೇ ಶಾಪ್ಸ್ ಕ್ಲೋಸ್ ಆಗಿರಲಿಲ್ಲ, ಅಷ್ಟು ರಶ್ ಇತ್ತು. ಎಲ್ರದ್ದು ಶಾಪಿಂಗ್ ಆಗೋದ್ರೊಳಗೆ ನಮ್ಮದು 10 ಗಂಟೆ 10:30 ಆಗೋಯಿತು. ತುಂಬಾ ಲೇಟ್ ಆಯಿತು. ಸೊ ನಮ್ಮ ಅಕ್ಕನ ಮನೆಗೆ ಹೋಗಿ ಊಟ ಮುಗಿಸಿ 11:30ಗೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗೋಣ ಅಂತ ಹೊರಟ್ವಿ. ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ನಾವು ಕರ್ಪೂರ ಹಚ್ಚಿ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಕರ್ಪೂರನ ಹಚ್ಚಿ ಇವಾಗ ದೇವನಹಳ್ಳಿ ಏರ್ಪೋರ್ಟ್ಗೆ ಹೊರಡ್ತಾ ಇದ್ದೀವಿ. ನಾವು 2 ಕಾರಲ್ಲಿ ಜರ್ನಿ ಮಾಡಿದ್ವಿ. 12 ಮೆಂಬರ್ಸ್ ಇದ್ವಿ ಟೋಟಲು, ಮಕ್ಕಳೆಲ್ಲ ಸೇರಿ. ಸೊ ಹಾಗಾಗಿ 2 ಕಾರಲ್ಲಿ ಜರ್ನಿ ಮಾಡಿದ್ವಿ. ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಫಾರ್ ದ ಫಸ್ಟ್ ಟೈಮ್. ಸೊ ತುಂಬ ಎಕ್ಸೈಟಿಂಗ್ ಆಗಿದ್ವಿ ಎಲ್ಲರೂ ಕೂಡ. ಇಲ್ಲಿ ಒಬ್ಬರಿಗೆ ಬಿಟ್ಟರೆ ಮಿಕ್ದವ್ರು ಎಲ್ರಿಗೂ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಫ್ಲೈಟ್ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲರೂ ಕೂಡ ತುಂಬ ಎಕ್ಸೈಟ್ ಆಗಿದ್ವಿ. ಹಾಗೆಯೇ ಭರ್ಜರಿ ಶಾಪಿಂಗ್ ಕೂಡ ಆಗಿತ್ತು. ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಜೊತೆಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಕೂಡ ಹೋದರು ಅವರು. ನೋಡ್ತಾ ಇದ್ದೀರಲ್ಲ, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಹೇಗಿರುತ್ತೆ ಅಂತ ಕೂಡ ನಾವು ನೋಡಿಲ್ಲ. ಮೂವಿನಲ್ಲಿ ಟಿವಿಸಲ್ಲಿ ನೋಡಿರೋದು ಬಿಟ್ಟರೆ ರಿಯಲಾಗಿ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಮಕ್ಕಳು ಕೂಡ ಅಷ್ಟೇ ತುಂಬ ಖುಷೀಲಿ ವೆಯ್ಟ್ ಮಾಡ್ತಾಯಿದ್ರು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಮತ್ತು ಆಲ್ ಬಟನ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ಫ್ಲೈಟ್ ಏರ್ಪೋರ್ಟ್ ಹೇಗಿರುತ್ತೆ ಅಂತ ಒಂದು ಸಲ ನೋಡಿ. ನಾವಿಲ್ಲಿ 1 ಮಂತ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಆಫರ್ ಇತ್ತು ನಮಗೆ, ಹಾಗಾಗಿ ನಮಗೆ ಪ್ರೈಸ್ ಕೂಡ ಸ್ವಲ್ಪ ವರ್ತ್ ಅನ್ನಿಸ್ತು. ನೀವು ಯಾರಾದರೂ ಈ ರೀತಿ ಒಂದು ಟ್ರಿಪ್ಪನ್ನು ಹೋಗೋ ಪ್ಲ್ಯಾನ್ ಇದ್ದರೆ ಮೊದಲೇ ಬುಕ್ ಮಾಡಿಕೊಂಡ್ರೆ ವರ್ತ್ ಆಗುತ್ತೆ ನೋಡಿ. ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡದಂದರೆ ತುಂಬ ದೊಡ್ಡದು ಏರ್ಪೋರ್ಟು. ನೋಡಿದ್ರಲ್ಲ ಬೀದಿ ದೀಪ ಯಾವ ಥರ ಇದೆ ಸೈಡಲ್ಲಿ ಅಂತ. ನೋಡಲಿಕ್ಕೂ ತುಂಬಾ ಖುಷಿ ಆಗ್ತಾಯಿತ್ತು. ಏನೋ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಅದು ಸ್ವಲ್ಪ ಹಾರ್ಟ್ ಶೇಪಲ್ಲಿ ಬಂದಿದ್ದರಿಂದ ತುಂಬ ಚೆನ್ನಾಗಿತ್ತು. ನಾವು ಕೂಡ ಇವಾಗ ನಿಯರ್ ಬಂದಿದ್ದೀವಿ. ನೋಡಿ, ಎಷ್ಟು ದೊಡ್ಡ ಏರ್ಪೋರ್ಟು. ಟಿಕೆಟನ್ನು ಬುಕ್ ಮಾಡಿಕೊಂಡು ಆಧಾರ್ ಕಾರ್ಡು ಒಂದನ್ನು ಜೊತೆಗೆ ತೊಗೊಂಡ್ರೆ ಸಾಕು ನಮಗೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ವಿಡಿಯೋ ಮಾಡ್ಕೊಳ್ಳೋಕ್ಕೂ ನಮಗೆ ಟೈಮ್ ಇರಲಿಲ್ಲ, ನೋಡ್ತಾನೆ ಕಳೆದೋಗ್ಬಿಟ್ವಿ. ಅವಳು ತೇಕ್ಷಾ, ನನ್ನ ಚಿಕ್ಕ ಮಗಳು. ಜೊತೆಗೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಗ ಅವನು. ಅವರು ಕೂಡ ತುಂಬ ಖುಷಿಯಿಂದ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು, ಎಲ್ಲ ಕೇಳ್ತಾಯಿದ್ರು. ಇಲ್ಲಿ ಚೆಕ್ಕಿಂಗ್ ಪ್ರೊಸೆಸ್ಸು ತುಂಬ ಇರುತ್ತೆ. 4-5 ಸ್ಟೆಪ್ಸು ವೆರಿಫಿಕೇಷನ್ ಇರುತ್ತೆ. ಸೊ ಅದರಲ್ಲೇ ತುಂಬ ಟೈಮ್ ಕಳೆದೋಗುತ್ತೆ. ನಾವು 12:30ಗೆಲ್ಲ ದೇವನಹಳ್ಳಿ ಏರ್ಪೋರ್ಟ್ ರೀಚ್ ಆದ್ವಿ. ಅಲ್ಲಿಂದ ಒಂದು 1/2 ಅವರ್ ಆರಾಮಾಗಿ
ಓಡಾಡ್ಕೊಂಡಿದ್ವಿ. ಅದಾದಮೇಲೆ ಚೆಕ್ಕಿಂಗಲ್ಲೇ 2-3 ಅವರ್ಸ್ ಕಳೆದೋಯ್ತು. ಸೊ ನಾವು ಬೇರೆ ಬೇರೆ ಕಡೆ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾ ಹೋದ್ವಿ. ಸೊ ಅದರಲ್ಲೇ ನಮಗೆ ಟೈಮೆಲ್ಲ ಇದಾಯಿತು ನೋಡಿ. ಅದರಲ್ಲೂ ಕೂಡ ಟೈಮ್ ಮಾಡಿಕೊಂಡು ಸಾಕಷ್ಟು ಫೋಟೋಸು ವೀಡಿಯೋಸು ತೊಗೊಂಡ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನೋಡಿ. ಇದೆಲ್ಲ ನಮ್ಮ ಫ್ಯಾಮಿಲಿನೇ. ಮಿಕ್ದವರು ಚೆಕ್ಕಿಂಗಿಗೆ ಹೋಗಿದ್ದಾರೆ. ನಾವು ಉಳಿದಿರೋರು ಮಾತ್ರ ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಲಾಸ್ಟ್ ಸೆಕ್ಷನಲ್ಲಿ ಚೆಕ್ಕಿಂಗ್ ಇದ್ದಾಗ ಎಲೆಕ್ಟ್ರಾನಿಕ್ ಐಟಮ್ ಏನಿರುತ್ತೆ, ಮೊಬೈಲು, ಚಾರ್ಜರು, ಜೊತೆಗೆ ವಾಚ್ ಮತ್ತು ಪಾಕೆಟ್ ಏನೇ ಇದ್ದರೂ ಕೂಡ ಎಲ್ಲನೂ ನಾವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನಮ್ಮ ಲಗೇಜ್ ಏನಿರುತ್ತೆ ಅಷ್ಟನ್ನು ಅದರಲ್ಲಿ ಕಳಿಸ್ಬಿಟ್ಟು ಲೇಡೀಸ್ ಒಂದು ಸೈಡು, ಜೆಂಟ್ಸ್ ಒಂದು ಸೈಡು ಸಪ್ರೇಟಾಗಿ ಚೆಕ್ ಮಾಡಿ ಮೂವ್ ಮಾಡ್ತಾರೆ. ಅದಾದಮೇಲೆ ನಾವು ನಮ್ಮ ಲಗೇಜಸ್ನ ತೊಗೋಬೇಕಾಗುತ್ತೆ. ದೊಡ್ಡದು ಬ್ಯಾಗ್ ಇತ್ತು, ಟ್ರಾಲಿ ಆ ಥರದ್ದೆಲ್ಲ ಅಂತಂದರೆ ನಾವು ಎಲ್ಲಿ ಇಳ್ಕೋತೀವೋ ಅಲ್ಲಿ ನಮಗೆ ಸಿಗುತ್ತೆ. ಬ್ಯಾಗ್ಸ್ ಎಲ್ಲ ಫ್ಲೈಟಲ್ಲಿ ಅವರೇ ಕಳಿಸ್ಕೊಡ್ತಾರೆ ನೋಡಿ. ಇಲ್ಲೆಲ್ಲ ವೆರಿಫಿಕೇಷನ್ ಮಾಡಿ ಲಾಸ್ಟ್ ಸ್ಟೆಪ್ಪಲ್ಲಿ ಬಂದು ನಾವು ಕೂತಿದ್ದೀವಿ. ಹಾಗೆಯೇ ಇಲ್ಲಿ ಗೇಮ್ಸ್ ಎಲ್ಲ ಇತ್ತು ತುಂಬಾ. ಸೊ ನಾವು ಟಿಕೆಟನ್ನು ತೋರಿಸೋದ್ರಿಂದ ಅಲ್ಲಿ ಮಕ್ಕಳು ಆಟ ಆಡೋಕ್ಕೂ ಕೂಡ ಬಿಡ್ತಾರೆ. ಮಕ್ಕಳು ಕೂಡ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೂ ಕೂಡ ಆಟನ ಆಡ್ಕೊಂಡು ಬಂದರು. ಇದು ನೋಡಿ ಲಾಸ್ಟ್ ಚೆಕ್ಕಿಂಗು. ಏರ್ಪೋರ್ಟ್ ಒಳಗಡೆಯಿಂದ ಫುಲ್ ಫ್ಲೈಟ್ ಇರೋ ಕಡೆ ನಮಗೆ ಎಂಟರ್ ಆಗ್ತಿದೆ. ಅಲ್ಲಿ ಬಸ್ಗಳು ಬರುತ್ತೆ. ಸೊ ಅವರು ಅಲರ್ಟ್ ಮಾಡಿರೋಂಥ ಬಸ್ಸಿಗೆ ಹೋದರೆ ನಾವು ಅಲ್ಲಿಂದ 2-3 ಕಿಲೋಮೀಟರ್ಸ್ ಅಥವಾ 4 ಕಿಲೋಮೀಟರ್ವರೆಗೂ ದೊಡ್ಡ ಲ್ಯಾಂಡ್ ಇದೆ. ಅಲ್ಲಿ ಫ್ಲೈಟ್ಸ್ ಇರುತ್ತೆ. ಸೊ ನಮ್ಮ ಫ್ಲೈಟ್ ನಂಬರ್ ನೋಡಿಕೊಂಡು ಅವರು ಅಲ್ಲಿ ನಮ್ಮನ್ನು ಡ್ರಾಪ್ ಮಾಡ್ತಾರೆ ಬಸ್ಸಲ್ಲಿ. ನಮ್ಮ ಚೆಕ್ಕಿಂಗ್ ಎಲ್ಲ ಮುಗಿದ ತಕ್ಷಣ ನಮಗೆ ಫ್ಲೈಟ್ ಸಿಗೋದಿಲ್ಲ. ತುಂಬಾ ಜರ್ನಿ ಇರುತ್ತೆ ಅಲ್ಲೂ ಕೂಡ ನೋಡಿ. ಇವಾಗ ನಾವು ಫ್ಲೈಟ್ ಹತ್ತೋದಕ್ಕೆ ಅಂತ ಇಲ್ಲಿ ಬಂದ್ವಿ. ಹಾಗೆಯೇ ಎಲ್ಲರೂ ವಿಡಿಯೋ ಕೂಡ ಮಾಡ್ಕೋತಾ ಇದ್ವಿ. ಒಂಥರ ವಂಡರ್ಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇವಾಗ ಫ್ಲೈಟ್ ಹತ್ತೋದಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ. ಪ್ರೋಸೆಸ್ ಇತ್ತು ಸ್ವಲ್ಪ. ಅದಾದಮೇಲೆ ಎಲ್ಲರೂ ಕೂಡ ಫ್ಲೈಟ್ ಒಳಗಡೆ ಎಂಟರ್ ಆದ್ವಿ. ಫ್ರಂಟಲ್ಲಿ ನಾವೇ ಇದ್ದಿದ್ದರಿಂದ ಸೊ ಫಸ್ಟ್ ನಮ್ಮ ಫ್ಯಾಮಿಲಿನೇ ಹೋಯಿತು. ನಾವೇ 12 ಮೆಂಬರ್ಸ್ ಇದ್ವಿ. ಅವರು ಕೂಡ ವೆಲ್ಕಮ್ ಕೂಡ ಮಾಡ್ತಿದ್ರು, ಮಕ್ಕಳನ್ನು ಮಾತಾಡಿಸ್ತಾಯಿದ್ರು. ಜೊತೆಗೆ ಏರ್ಪೋರ್ಟಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ತುಂಬ ಕಡಿಮೆ ಇರುತ್ತೆ. ಸೊ ಹಿಂದಿ ಇಂಗ್ಲೀಷ್ ಬರೋ ಅಂಥವ್ರ ಜೊತೆಗಿದ್ದರೆ ಅಥವಾ ಅದರಲ್ಲಿ ಕಾನ್ವರ್ಜೇಷನ್ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು ನೋಡಿ. ಫ್ಲೈಟ್ ಒಳಗಡೆ ಈ ರೀತಿ ಇರುತ್ತೆ. ಇದೆಲ್ಲ ಲಗೇಜ್ ಕೌಂಟ್ರಿಂಗು. ಹ್ಯಾಂಡ್ ಬ್ಯಾಗ್ಸು ಆ ಥರದ್ದೆಲ್ಲ ಅಲ್ಲಿ ಇಟ್ಕೋಬೋದು ನೋಡಿ. ನಮ್ಮ ಲಗೇಜ್ ಏನಿರುತ್ತೆ ಅದನ್ನು ಈ ರೀತಿ ಕಳಿಸ್ತಾರೆ, ನಮಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾರೆ. ನಾವು ಎಲ್ಲಿ ಇಳಿತೀವೋ ಅಲ್ಲಿ ನಾವು ಲಗೇಜನ್ನು ತಗೋಬೇಕಾಗತ್ತೆ. ಫ್ಲೈಟ್ ಜರ್ನಿ ಅಂತೂ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನಮ್ಮ ಸೀಟ್ ನಂಬರನ್ನು ನೋಡಿಕೊಂಡು ನಮಗೇನು ಏನು ಅಲರ್ಟ್ ಆಗಿದೆ ಆ ಸೀಟ್ಗಳಲ್ಲಿ ನಾವು ಹೋಗಿ ಕೂತ್ಕೊಂಡ್ವಿ. ಅಂದರೆ ಕಪ್ಪಲ್ ಒಟ್ಟಿಗೆ ಸಿಕ್ಕಿತ್ತು. ಮಕ್ಕಳದು ಮತ್ತು ಕೆಲವೊಂದಿಬ್ರದ್ದು ಸಪ್ರೇಟ್ ಬುಕ್ಕಿಂಗ್ ಆಗಿತ್ತು. ಅಂದರೆ ಅವರೇ ಒಂದು ಲೈನಲ್ಲಿದ್ದರು. ಲಾಸ್ಟಿಂದ ನಮ್ಮ ಫ್ಯಾಮಿಲಿನೇ ಇತ್ತು ಮಧ್ಯದವರೆಗೂ ನೋಡಿ. ಫ್ಲೈಟ್ ಆನ್ ಆದಮೇಲೆ ಇದು ಲಾಸ್ಟ್ ಪಿಕ್ ನಾನು ತೊಗೊಂಡಿದ್ದು. ಮೊಬೈಲ್ಸ್ ಎಲ್ಲ ಆಫ್ ಮಾಡಿ ಇಟ್ಕೋಬೇಕಾಗತ್ತೆ ಫ್ಲೈಟ್ ರನ್ನಿಂಗ್ ಸ್ಟಾರ್ಟ್ ಆದಮೇಲೆ. ಮೇಲೆ ಹೋಗ್ತಾ ಎಷ್ಟು ಚೆನ್ನಾಗಿತ್ತಂದರೆ ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಬರೀ ಲೈಟಿಂಗೇ ಕಾಣಿಸ್ತಾ ಇರುತ್ತೆ. ರೆಡ್ ಕಲರ್ ಕಾಣಿಸ್ತಿದೆ, ಅದು ಫ್ಲೈಟ್ದು ರೆಕ್ಕೆ. ಅದು ಆವಾಗವಾಗ ಲೈಟ್ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು. ಹಾಗೆಯೇ ನೋಡಿ ನಾವಿಲ್ಲಿ ಲ್ಯಾಂಡ್ ಆದ್ವಿ. ಲ್ಯಾಂಡ್ ಆದಮೇಲೆ ಮತ್ತೆ ನಾರ್ಮಲಾಗಿ ಬಸ್ ಇರುತ್ತೆ. ಸೊ ಅದೇ ಬಸ್ಸಲ್ಲಿ ನಾವು 1 ಕಿಲೋಮೀಟರಷ್ಟು ಜರ್ನಿ ಮಾಡಿಕೊಂಡು ಮ್ಯಾಂಗ್ಳೂರು ಏರ್ಪೋರ್ಟ್ಗೆ ಬಂದ್ವಿ. ಇದು ದೇವನಹಳ್ಳಿ ಏರ್ಪೋರ್ಟ್ ಅಷ್ಟು ದೊಡ್ಡದಲ್ಲ. ಮಂಗಳೂರು ಏರ್ಪೋರ್ಟು ಚಿಕ್ಕದಾಗಿದೆ, ಬಟ್ ಚೆನ್ನಾಗಿದೆ, ಹೈಜೀನ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ನೋಡಿದ್ರಲ್ಲ, ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ ಮೂಲಕ ಮರೀದೆ ಹೇಗಿತ್ತು ಅಂತ ತಿಳಿಸಿ. ನೀವೆಲ್ಲ ಫ್ಲೈಟ್ ಜರ್ನಿ ಮಾಡಿದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಂಗಳೂರು ರೀಚ್ ಆದಮೇಲೆ ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಹೋದ್ವಿ, ನನ್ನ ಲಾಗ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.